ಇದೇ ತಿಂಗಳು 11ನೇ ತಾರೀಕು 11/6/2026 ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಇತ್ತೀಚಿನ ವಿದ್ಯಮಾನಗಳನ್ನ ನಾವು ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಶೋಷಿತ ಸಮುದಾಯದಲ್ಲಿ, ಅಸ್ಪೃಶ್ಯ ಸಮುದಾಯದಲ್ಲಿ, ಬಲಿಷ್ಠವಾಗಿರ್ತಕ್ಕಂಥ ಸಮುದಾಯದಲ್ಲಿ, ಹಳೆ ಮೈಸೂರು ಪ್ರಾಂತ್ಯದ ಒಂದು ಭಾಗದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಂವಿಧಾನ, ಪ್ರಜಾಪ್ರಭುತ್ವ, ಸಂವಿಧಾನದ ಪೀಠಿಕೆ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಎತ್ತಿಡಿದಿರ್ತಕ್ಕಂಥ ನಾಯಕರುಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ರು. ಅಂತಹ ನಾಯಕರುಗಳೆಲ್ಲ ಇಲ್ಲ ಇವಾಗ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಶಕಗಳಿಂದ ನಾವು ಮತದಾರರಾಗಿ ಬಂದಿದ್ದೇವೆ. ನಮ್ಮ ಮತವನ್ನೇ ತೆಗೆದುಕೊಂಡಂತ ಕಾಂಗ್ರೆಸ್ ಪಕ್ಷ ಒಬ್ಬೊಬ್ಬರೇ ನಮ್ಮ ನಾಯಕರನ್ನ ಅವರಿಗೆ ಉನ್ನತ ಹುದ್ದೆಗಳನ್ನ ಕೊಡ್ತೀವಿ ಅಂತೇಳಿ ವಂಚಿಸಿ ಮೋಸ ಮಾಡಿ ಅವರೆಲ್ಲರೂ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಈಗಿರ್ತಕ್ಕಂತಹ ಹಿರಿಯ ನಾಯಕರುಗಳ ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ, ಕರ್ನಾಟಕದ ಮೂಲೆಗಳಲ್ಲಿ ದಲಿತ ಸಂಘಟನೆಗಳ ಸಕ್ರಿಯವಾಗಿ ಎಲ್ಲಾ ಸಂಘಟನೆಗಳಿಗೂ ತಾಯ್ತನದ ಹೃದಯವನ್ನು ತುಂಬಿರತಕ್ಕಂತಹ ಹಲವಾರು ನಾಯಕರಲ್ಲಿ ಅತ್ಯಂತ ನಾಯಕರಾಗಿರ್ತಕ್ಕಂತಹ ಎಚ್.ಸಿ. ಮಹದೇವಪ್ಪನವರನ್ನ ಏನು ಈಗಾಗಲೇ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥ ತಮಗೆ ಗೊತ್ತಿದೆ. ಇದು ನಿಜವಾಗ್ಲೂ ಸಹ ನಾಯಕತ್ವವನ್ನು ನಾಶ ಮಾಡತಕ್ಕಂಥದ್ದು. ಒಂದು ಸಮುದಾಯದ ನಾಯಕನನ್ನ ನಾಶ ಮಾಡಿದ್ರೆ ಆ ಸಮುದಾಯ ತನಗೆ ತಾನೇ ನಾಶ ಆಗುತ್ತೆ ಅಂತಕ್ಕಂಥ ಸಂದೇಶ ಹೋಗ್ತದೆ. ಹಾಗಾಗಿ ದಿನಾಂಕ 11/6/2026 ದಿನದಂದು ನಡೀತಕ್ಕಂಥ ಪ್ರತಿಭಟನಾ ಸಮಾವೇಶದಲ್ಲಿ ನಾಡಿನ ಎಲ್ಲ ಜನರು ಭಾಗವಹಿಸಬೇಕು. ನಮ್ಮ ಸಮುದಾಯದಲ್ಲಿ, ಬಲಿಷ್ಠವಾಗಿರತಕ್ಕಂಥ ಸಮುದಾಯದಲ್ಲಿ ಇನ್ನೂ 5 ಜನಕ್ಕೆ ಪ್ರತಿಷ್ಠಿತವಾದಂತಹ ಮಂತ್ರಿ ಪದವಿಗಳನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಸಾಕಷ್ಟು ವರ್ಷಗಳಿಂದ ಪ್ರಬಲವಾದಂತಹ ನಾಯಕತ್ವವನ್ನು ಉಳ್ಳಂತ ಸಮುದಾಯ ದಲಿತ ಸಮುದಾಯ. ಎಲ್ಲಾ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೊರಲಿನ ಒಂದು ಪ್ರತಿಭಟನೆಯ ಸಂದೇಶ ಇದೆ. ಹಾಗಾಗಿ ಪರಿಶಿಷ್ಟ ಸಮುದಾಯದ ಎಲ್ಲಾ ನಾಯಕರುಗಳನ್ನ ಸಾಮಾಜಿಕ ನ್ಯಾಯಕ್ಕೆ, ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಕ್ಕಂಥ ನಾಯಕರನ್ನ ನಾವು ಉಳಿಸಿಕೊಳ್ಳಲೇಬೇಕಾದಂತ ಸಂದರ್ಭ ಬಂದಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಆ ಒಂದು ಪ್ರತಿಭಟನಾ ಸಮಾವೇಶವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.